ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ನನ್ನ ನಿಮ್ಮ ಚಾನಲ್ ಸಂಚಾರಿಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಿನ್ನೆ ನಾವು ಮಥುರಾಯಿಂದ ಕುರುಕ್ಷೇತ್ರ ಎಲ್ಲ ಪ್ರದೇಶಗಳನ್ನು ನೋಡಿಕೊಂಡು ನೈನಿಟಾಲ್ಗೆ ಬಂದು ಹಾಲ್ಟ್ ಆದ್ವಿ. ಇಲ್ಲಿ ನಾವು ನಿನ್ನೆ ಹೋಟೆಲ್ ಮಯೂರ್ ಅಂತ ಇಲ್ಲೇ ಬಂದು ಸ್ಟೇ ಆಗಿದ್ದು. ನಿಮಗೆಲ್ಲರಿಗೂ ಗೊತ್ತು, ನೈನಿಟಾಲ್ ಒನ್ ಆಫ್ ದ ಫೇಮಸ್ ಹಿಲ್ ಸ್ಟೇಷನ್ ಇನ್ ನಾರ್ತ್ ಇಂಡಿಯಾ ಅಂತ. ಇದು ಹಿಮಾಚಲ್ ಪ್ರದೇಶ್ ಬಿಲಾಸ್ಪುರ್ ಡಿಸ್ಟ್ರಿಕ್ಟಲ್ಲಿ ಇರೋದು. ಈಗ ನಾವು ಇಲ್ಲಿ ನಯನಾದೇವಿ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. 51 ಶಕ್ತಿಪೀಠಗಳಲ್ಲಿ ಒಂದಾದ ನಯನಾದೇವಿ ದೇವಾಲಯಕ್ಕೆ ಹೋಗೋಣ ಬನ್ನಿ. ಲೊಕೇಶನ್ ಬ್ಯೂಟಿಫುಲ್ ಆಗಿದೆ. ನಿನ್ನೆನೇ ಒಂದು ಆಫ್ ದ ಹಿಲ್ ಕ್ಲೈಮ್ ಮಾಡಿಬಿಟ್ಟಿದ್ದೀವಿ. ಅರೌಂಡ್ 20 ಕಿಲೋಮೀಟರ್ಸ್ ಮೇಲೆ ಇದ್ದೀವಿ. ಸೊ ಇನ್ನು ಸ್ವಲ್ಪ ಟೆಂಪಲ್ಗೆ ಇನ್ನೊಂದು 3 ಕಿಲೋಮೀಟರ್ಸ್ ಇದೆ. ಸೊ ನೋಡಿ, ನೈನಿಟಾಲ್ ಸಿಟಿ ಕಂಪ್ಲೀಟ್ ವ್ಯೂ ಕಾಣುತ್ತೆ ಇಲ್ಲಿಂದ ನಮಗೆ. ನಯನಾದೇವಿಗೆ ಹೋಗೋ ರಸ್ತೆ ತುಂಬ ನ್ಯಾರೋ ಇದೆ. ಒಂದು ಕಾರ್ ಹೋಗ್ಬೋದು ಅಷ್ಟೇ. ಅದೂ ಪಾಟ್ ಹೋಲ್ಸ್ ಎಲ್ಲ ಜಾಸ್ತಿ ಇದೆ. ಆ ಕಡೆ ಈ ಕಡೆ ಕಂಪ್ಲೀಟ್ ಮಡ್ ರೋಡ್ಸ್. ಸೊ ತುಂಬ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು. ಸ್ವಲ್ಪ ಯಾಮಾರಿದ್ರೆ ವೀಲ್ ಒಂದು ಸೈಡ್ ಹೊಟ್ಟೋಗುತ್ತೆ. ನಾವು ಅರೌಂಡ್ 540 ಕಿಲೋಮೀಟರ್ಸ್ ಟೋಟಲ್ ಕವರ್ ಮಾಡಿದ್ವಿ. ಇಲ್ಲಿ ಹಿಮಾಚಲ್ ಪ್ರದೇಶ್ ಎಂಟ್ರಿ ಆಗಿದ ತಕ್ಷಣ ಥಂಡಿ ಸ್ಟಾರ್ಟ್ ಆಗಿದೆ. ಇವಾಗ ಇಲ್ಲಿ 18 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದೆ. ನಯನಾದೇವಿ ದೇವಾಲಯದ ಕಾರ್ ಪಾರ್ಕಿಂಗ್. ಎಲ್ಲರೂ ಕಾರಲ್ಲಿ ಬರೋದಕ್ಕಾಗಲ್ಲ ಅಲ್ವಾ. ಸೊ ಅವ್ರಿಗೋಸ್ಕರ ರೋಪ್ ವೇ ಫೆಸಿಲಿಟಿ ಇದೆ ನಯನಾದೇವಿಗೆ. ಫ್ರಮ್ ಫೂಟ್ ಹಿಲ್ ಇಂದ ಮೇಲ್ವರೆಗೂ ರೋಪ್ ವೇ ಫೆಸಿಲಿಟಿ ಇದೆ. ಫ್ರೆಂಡ್ಸ್, ರೋಪ್ ವೇ ಟಿಕೆಟ್ ದೊಡ್ಡವ್ರಿಗೆ 2 ವೇಗೆ 185, 1 ವೇಗೆ 130, 3 to 12 ಇಯರ್ಸ್ ಮಕ್ಕಳಿಗೆ 85, 1 ವೇ ಹೋಗಬೇಕು ಅಂದರೆ 60 ರೂಪಾಯಿ. ಹ್ಯಾಂಡಿಕ್ಯಾಪ್ ಪರ್ಸನ್ಸ್ಗೆ ಫ್ರೀ. ಸೊ ರೋಪ್ ವೇನಲ್ಲಿ ಬಂದರೆ ಈ ಪ್ಲೇಸ್ವರೆಗೂ ತಂದುಬಿಡ್ತಾರೆ. ಅಂದರೆ ನಮ್ಮ ಕಾರ್ ಪಾರ್ಕಿಂಗ್ ಹತ್ರವರೆಗೂ ರೋಪ್ ವೇ ಬಂದುಬಿಡ್ತಾರೆ ಆರಾಮಾಗಿ. ಮೋಸ್ಟ್ ಆಫ್ ದ ದೇವಿ ಟೆಂಪಲ್ಸಲ್ಲಿ ನಾರ್ತ್ ಇಂಡಿಯಾನಲ್ಲಿ ಅಂದರೆ ಉತ್ತರ ಭಾರತದಲ್ಲಿ ಕೆಂಪು ವಸ್ತ್ರ ದೇವಿಗೆ ಅರ್ಪಿಸಿ ಆ ವಸ್ತ್ರವನ್ನು ದೇವಿ ಹತ್ರ ಇಟ್ಟು ಮನೆಗೆ ತೊಗೊಂಡು ಹೋಗಿ ಇಟ್ಕೊಳ್ಳೋ ಪದ್ಧತಿ. ಅದರಿಂದನೇ ಇಲ್ಲಿ ಕೆಂಪು ವಸ್ತ್ರಗಳನ್ನು ಸೇಲ್ ಮಾಡ್ತಾ ಇದ್ದಾರೆ. ಪೂಜಾ ಐಟಮ್ ಸಹ ಸೇಲ್ ಮಾಡ್ತಿದ್ದಾರೆ. ಒನ್ ಸೈಡ್ ಸ್ಲೋಪ್ ಇದೆ, ಒನ್ ಸೈಡ್ ಸ್ಟೆಪ್ಸ್ ಇದೆ. ನಮ್ಮ ಅತ್ತೆಯವ್ರಿಗೆ ಆಗಲ್ಲ, ನೆನ್ನೆ ಬೇರೆ ಮೆಟ್ಲು ಹತ್ತಿದ್ದಾರೆ ಅಂತ ಕರ್ಕೊಂಬರಲಿಲ್ಲ. ಇಲ್ಲಿ ಹೇಗಿದೆ ಫೆಸಿಲಿಟಿ ಅಂತ ನಮಗೆ ಗೊತ್ತಿಲ್ಲ ಅಲ್ವಾ. ನೋಡೋಣ, ಹೇಗಾದರೂ ವೀಲ್ಚೇರ್ ಕೊನೆಯವ್ರಿಗೆ ಹೋಗೋದಾದರೆ ಅವ್ರನ್ನೂ ಕರ್ಕೊಂಬಂದು ದರ್ಶನ ಮಾಡಿಸ್ತೀವಿ. ಆಲ್ರೆಡಿ ಅರ್ಧ ಹತ್ತಿದ್ದೀವಿ. ಮೈನಾ ಆಗಲೇ ಹಿಮಾಚಲ್ ಬ್ರೀಸ್ನ ಫೀಲ್ ಮಾಡ್ತಾ ಇದ್ದಾಳೆ. ಸಿಕ್ಕಾಬಟ್ಟೆ ಕಷ್ಟ ಇದೆ.
ಇಲ್ಲೂ ಸಹ ರೂಮ್ಸ್ ಇದೆ. ಫ್ರೆಂಡ್ಸ್, ಇಲ್ಲಿ ಎಷ್ಟು ಮೆಟ್ಲಿದೆ ಅಂತ ಕೌಂಟ್ ಮಾಡೋಣ ನೋಡಿದ್ರೆ ಮೆಟ್ಲ ಮೇಲೆ ನಂಬರ್ಸ್ಗಳು ಹಾಕಿದ್ದಾರೆ. ಸೊ ಇಲ್ಲಿಗೆ 100 ಮೆಟ್ಲಿದೆ. ಮತ್ತೆ ಇಲ್ಲಿ ಇನ್ನೊಂದು 50 ಇರುತ್ತೆ. ಫ್ರೆಂಡ್ಸ್, ಇಲ್ಲಿ ಮುಡಿ ಸಹ ಕೊಡ್ತಾರೆ. ಮುಡಿ ಕೊಡುವ ಜಾಗ ಇದು. ಪಾದರಕ್ಷೆಗಳು ಬಿಡೋದಕ್ಕೆ ಸ್ಥಳ. ಫ್ರೆಂಡ್ಸ್, ಈ ದೇವಾಲಯಕ್ಕೆ ಬರೋದಕ್ಕೆ ಯಾವ ಥರ ಡ್ರೆಸ್ ಕೋಡ್ ಸಹ ಇಲ್ಲ. ಬಟ್ ಡೀಸೆಂಟ್ ಡ್ರೆಸ್ಸಸ್, ಸಿನ್ಸ್ ಇಟ್ ಈಸ್ ಅ ಟೆಂಪಲ್, ಡೀಸೆಂಟ್ ಡ್ರೆಸ್ಸಲ್ಲಿ ಬನ್ನಿ. ಅದು ಬಿಟ್ಟರೆ ಮೊಬೈಲ್ ಫೋನ್ ಕ್ಯಾಮ್ರಾಸ್ ಎಲ್ಲ ಅಲೋ ಇದೆ. ಒಳಗಡೆ ದೇವಿನ ಶೂಟ್ ಮಾಡೋದಕ್ಕೆ ಇಲ್ಲ, ಒಳಗಡೆ ಬಿಡಲ್ಲ ಅಷ್ಟೇ. ಒಳಗಡೆ ದೇವಾಲಯ ಪ್ರಾಂಗಣ ಕಂಪ್ಲೀಟಾಗಿ ನಾವು ಶೂಟ್ ಮಾಡ್ಬೋದು. ಇನ್ನು ಕ್ರೌಡ್ ಇದ್ದಾಗ, ಸ್ಪೆಷಲ್ ಡೇಸ್ ಆಗಲಿ, ನವರಾತ್ರಿ ಆಗಲಿ, ದೇವಿ ಸ್ಪೆಷಲ್ ಡೇಸಲ್ಲೆಲ್ಲ ಇಲ್ಲಿ ಕಂಪ್ಲೀಟ್ ಕ್ರೌಡ್ ಇರ್ತದೆ. ನೋಡ್ಬೋದು ಇಲ್ಲಿ ಲೈನು ಕೆಳಗಡೆ ಬೆಟ್ಟವರೆಗೂ ಕ್ರೌಡ್ ಹೋಗಿರುತ್ತಂತೆ. ಸೊ ವೀಕ್ ಡೇಸಲ್ಲಿ ಯಾವುದೋ ಅಕೇಶನ್ ಇಲ್ಲದೆ ಇರುವಾಗ ಬನ್ನಿ, ಆರಾಮಾಗಿ ದೇವಿಯ ದರ್ಶನ ಆಗುತ್ತೆ. ಇವಾಗ ಸಮಯ 7 ಗಂಟೆ. ನಾವು ಇಲ್ಲಿ ಬಂದಾಗ 6:30ಗೆ ಬಿಟ್ವಿ. ಸೊ ಅರ್ಲಿ ಮಾರ್ನಿಂಗ್ 6 o'clockಗೆ ಟೆಂಪಲ್ ಓಪನ್ ಆಗುತ್ತೆ. ಬೇಗನೆ ಹೋಗಿ ಬರೋಣ ಅಂತ ಬಂದಿದ್ದೀವಿ. ಇಲ್ಲಿ ದೇವರಿಗೆ ಎಷ್ಟು ಚೆನ್ನಾಗಿ ತಿನ್ಸಿದ್ದಾರೆ ನೋಡಿ. ಒಳಗಡೆ ಮೂಲ ವಿಗ್ರಹ ಸಹ ಇದೇ ರೀತಿನೇ ಇರೋದು. ತಾಯಿಯ ನೇತ್ರಗಳಿಗೆ ಕವಚವನ್ನು ಇಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಯಾವಾಗಲೂ ಈ ಯಜ್ಞ ನಡೀತಾನೇ ಇರುತ್ತೆ.
ಫ್ರೆಂಡ್ಸ್, 51 ಶಕ್ತಿಪೀಠಗಳಲ್ಲಿ ಒಂದಾದ ನಯನಾದೇವಿ ಶಕ್ತಿಪೀಠಕ್ಕೆ ಬಂದಿದ್ದೀವಿ. ಇಲ್ಲಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬಂದ್ವಿ. ಒಳಗಡೆ ಕ್ಯಾಮ್ರಾಸ್ ಅಲೋ ಮಾಡಿಲ್ಲ ಗರ್ಭಗುಡಿ ಒಳಗಡೆ. ದೇವಿ ಒಳಗಡೆ ಹೋಗಿದ ತಕ್ಷಣ 3 ವಿಗ್ರಹ ಇದೆ. ಸೆಂಟರಲ್ಲೊಂದು, ರೈಟ್ ಸೈಡ್ ಮತ್ತೊಂದು, ಇನ್ನೂ ಒಂದು ಕೊನೆಯಲ್ಲಿ 3 ವಿಗ್ರಹ ಇದೆ. ಲಾಸ್ಟ್ ಕೊನೆಯಲ್ಲಿ ಬಲಗಡೆ ನೋಡೋದು ಗಣೇಶ, ಅದು ಗಣೇಶನ ವಿಗ್ರಹ. ಅದ್ರ ಕೆಳಗಡೆ ಸ್ಮಾಲ್ ವಿಗ್ರಹ ಇದೆ, ಒಂದು ಛತ್ರಿ ಥರ ಇಟ್ಟು ಚಿಕ್ಕ ವಿಗ್ರಹ ಇದೆ, ಅದು ಮೂಲ ವಿಗ್ರಹ, ಸ್ವಯಂಭೂ ವಿಗ್ರಹ ಅದು ದೇವಿದು. ಕಣ್ಣುಗಳು ಚಿನ್ನದ ಕಣ್ಣುಗಳಿಂದ ಅಲಂಕಾರ ಮಾಡಿದ್ದಾರೆ. ಹಾಗೂ ಮಧ್ಯದಲ್ಲಿರೋದು ಪಾಂಡವರು ಇಲ್ಲಿ ಬಂದಾಗ ಪ್ರತಿಷ್ಠಾಪನೆ ಮಾಡಿರುವ ದೇವಿಯ ವಿಗ್ರಹ ಅಂತೆ. ಸೊ ಬಂದಾಗ ನೀವು ತಪ್ಪದೇ ನೋಡಿ, ಚಿಕ್ಕ ವಿಗ್ರಹ ಸ್ವಯಂಭೂ ವಿಗ್ರಹ, ಅದನ್ನು ದರ್ಶನ ಮಾಡಿಕೊಂಡು ನೀವು ಹೋಗಬೇಕಾಗತ್ತೆ. ಫ್ರೆಂಡ್ಸ್, ದೇವಿಯ ಮೂಲ ವಿಗ್ರಹ, ದೇವಿಯ ಮೂಲ ವಿಗ್ರಹ ಇದು ಗಣೇಶ, ಹಾಗೂ ಇದು ಪ್ರತಿಷ್ಠಾಪನೆ ಮಾಡಿರುವಂಥ ದೇವಿಯ ವಿಗ್ರಹ. ಸೊ ಈ 3 ವಿಗ್ರಹಗಳು ನಾವು ಗರ್ಭಗುಡಿಯಲ್ಲಿ ನೋಡ್ಬೋದು. ಪ್ರತಿಷ್ಠಾಪನೆ ವಿಗ್ರಹ, ಸ್ವಯಂಭೂ ವಿಗ್ರಹ ಹಾಗೂ ಗಣೇಶ ವಿಗ್ರಹ. ಈ ದೇವಾಲಯದ ಸ್ಪೆಷಾಲಿಟಿ ಏನು ಅಂದರೆ, ಇಲ್ಲಿ ಸತೀದೇವಿಯ ನೇತ್ರಗಳು ಬಿದ್ದಿರುವಂತಹ ಜಾಗ, ಕಣ್ಣುಗಳು ಬಿದ್ದಿರುವಂತಹ ಜಾಗ. ಅದರಿಂದನೇ ಇದೊಂದು ಪವಿತ್ರ ಸ್ಥಳ, ಹಾಗೂ ಇದು ಬೆಟ್ಟದ ಮೇಲೆ ಬಹು ಸುಂದರವಾದ ದೇವಾಲಯ ಅಂತ ಹೇಳ್ಬೋದು. ನಯನಾದೇವಿ ನೋಡಿದ್ರ ನಯನಾದೇವಿನ? ಫ್ರೆಂಡ್ಸ್, ಇಲ್ಲಿಗೆ ನಯನಾದೇವಿ ದರ್ಶನ ಆಯಿತು, ಮುಗಿಸ್ಕೊಂಡ್ವಿ. ಈಗ ಮತ್ತೆ ರೂಮ್ ಹತ್ರ ಹೋಗೋಣ ಬನ್ನಿ. ಫ್ರೆಂಡ್ಸ್, ನೋಡಿದ್ರಲ್ಲ, ನಯನಾದೇವಿ ಶಕ್ತಿಪೀಠದ ಪರಿಚಯ ನಿಮಗೆ ಮಾಡಿಸ್ಕೊಟ್ಟಿದ್ದೀನಿ. ದೇವಿಯ ದರ್ಶನ ಸಹ ಮಾಡಿಸಿದ್ದೀನಿ. ನಮಗೂ ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ನಾನು ಈ ಎಪಿಸೋಡ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾಕೆ ಅಂದರೆ ಮುಂದಿನ ಎಪಿಸೋಡ್ ನಮ್ಮ ಪಯಣ ಮನಾಲಿ ಕಡೆಗೆ. ರೂಟ್ಸ್ ಅಂತೂ ಅದ್ಭುತವಾಗಿದೆ. ಸೊ ಹಾಗಾಗಿ ನಾನು ಈ ವಿಡಿಯೋ ಇಲ್ಲಿ ಸ್ಟಾಪ್ ಮಾಡಿ ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ನೈನಿಟಾಲ್ ಟು ಮನಾಲಿ ಪಯಣ ಶುರು ಮಾಡೋಣ. ಸೊ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ನಾನು ನಿಮ್ಮ ಸಂಚಾರಿ. ಬನ್ನಿ ಜೊತೆಗೆ ಮಾಡೋಣ ವಿಹಾರ. ಬಾಯ್.